ಡ್ರಾಯಿಂಗ್ ನ ಎಕ್ಸಾಕ್ಟ್ ಸೈಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಯೂಸ್ ಮಾಡುವಂತ ಒಂದು ಸಾಧನ ಅಂದ್ರೆ ಅದು ಟೋಟಲ್ ಸ್ಟೇಷನ್. ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಮ್ಯಾನ್ಯುಯಲ್ ಆಗಿ ಟೇಪ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕಿಂತ ಈ ಟೋಟಲ್ ಸ್ಟೇಷನ್ ಡಿಫ್ರೆನ್ಸ್ ಏನು? ಟೇಪ್ ಹಿಡ್ಕೊಳ್ಳೋರು ಒಂದೊಂದ್ಸತಿ ಪ್ರೆಸ್ ಮಾಡೋ ಚಾನ್ಸಸ್ ಇರುತ್ತೆ, ಇನ್ನೊಬ್ರು ಲೂಸ್ ಆಗಿ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ ಇಂಚ್ ಅಲ್ಲೇ ಒಂದೊಂದ್ಸತಿ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಸೈಟ್ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಆ ಡಾಕ್ಯುಮೆಂಟ್ಸ್ ಈ ಮೆಜರ್ಮೆಂಟಿಗೂ ಮತ್ತೆ ಆಕ್ಚುಯಲ್ ಸೈಜ್ ಅಲ್ಲಿ ನಾವಲ್ಲಿ ಹೋಗಿ ಮಾಡಿದಾಗ ಮೆಜರ್ಮೆಂಟ್ಗೂ ಡಿಫ್ರೆನ್ಸ್ ಏನ್ ಬರುತ್ತೆ ಅಂತ? ಯಾವುದೇ ಕಾರಣಕ್ಕೂ ಓರಿಯಂಟೇಷನ್ ಆಗ್ಲಿ ಏನು ಡ್ರಾಯಿಂಗ್ ಅಲ್ಲಿ ಇರುತ್ತಲ್ಲ ಅದು 100% ಆಗುತ್ತೆ. RL ಲೆವೆಲ್ ಅಂದ್ರೆ ಏನು ಸರ್? ಅದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತಾ? ಟೋಟಲ್ ಸ್ಟೇಷನ್ ತಂದ್ರಿ, ಒಂದೇ ದಿವಸ ಪಾಯಿಂಟ್ ಕೊಟ್ರಿ, ಓಕೆನಾ, ಎಲ್ಲ JCB ಬಂದು ಗುಡ್ಡಿ ತೋಡ್ಬಿಡ್ತು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನನಗೆ ಟೋಟಲ್ ಸ್ಟೇಷನ್ ಎಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸರ್ವೆ ರಿಪೋರ್ಟ್ ನೋಡಿದಾಗ ಅದ್ರಲ್ಲಿ ಮೇನ್ಲಿ ಏನ್ ಗಮನಿಸಬೇಕಾಗಿರೋದು ನಾವು? 9 ಮೀಟರ್ ಬೈ 12 ಮೀಟರ್ ಅಂತ ಕೊಡ್ತಾರೆ. ಅವಾಗ ಏನಾಯ್ತು, ಒಂದು 6 ಇಂಚ್ ಕಮ್ಮಿ ಆಗ್ಬಿಡುತ್ತೆ. 29ವರೆಗೆ 39ವರೆ. ಯಾವುದೇ ರೀತಿ ಸೈಟ್ ಆಗ್ಲಿ ನಂಬರ್ಸ್ ಇರೋದಿಲ್ಲ, ಮತ್ತೆ ಕಲ್ಲು ಹಾಕಿರೋದು ಕೂಡ ಕಿತ್ಬಿಟ್ಟಿರ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಸೊ ಸರ್ ನಮ್ದು ಈ ತರ ಆಗಿದೆ, ನಾವು ಮನೆ ಕಟ್ಬೇಕು ಅಂತಿದೀವಿ, ನಮ್ಮ ಸೈಟ್ ನ ಇನ್ನೊಂದ್ಸತಿ ಖಾತ್ರಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶ ನಮಗಿದೆ ಅಂತ ಒಂದು ಲೆಟರ್ ಕೊಟ್ರೆ BDA ಇಂಜಿನಿಯರ್ ಕೂಡ ಬಂದು ಅವ್ರ ಸೈಟ್ ನ ತೋರಿಸ್ತಾರೆ. ಟೋಟಲ್ ಸ್ಟೇಷನ್ ಸರ್ವೆ ಎಲ್ಲ ಮಾಡೋದಕ್ಕೆ ನಮ್ ಟೋಟಲ್ ಆಗಿ ಅಮೌಂಟ್ ಎಷ್ಟಾಗ್ಬೋದು ಅಂತ? ಎಲ್ರಿಗೂ ನಮಸ್ಕಾರ. ಕೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಬೋರ್ವೆಲ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ಕೂಡ ಅದೇ ತರ ಒಂದು ಸೈಟ್ ಸರ್ವೆ ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ನ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ವಿಜಯ್ ಸರ್ ನಮ್ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಏನಾದ್ರು ಬ್ಯಾಂಗ್ಳೂರಲ್ಲಿ ಸೈಟ್ ಇದ್ರೆ ಯಾರಿಗೆ ಕನ್ಸ್ಟ್ರಕ್ಷನ್ ಕೊಡ್ಬೇಕಂತ ನೀವೇನಾದ್ರು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅದ್ರ ಬಗ್ಗೆ ಚಿಂತೆ ಬೇಡ. ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಸದಾ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ವಿಜಯ್ ಸರ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಕುಸುಮಾ. ನಮಸ್ತೆ ಕೈಟ್ಸ್ ವೀಕ್ಷಕರೇ. ಸರ್, ಇವಾಗ ನಮ್ಗೆ ಸೈಟ್ ಸರ್ವೆ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಮಾಹಿತಿನ ತಿಳಿಸ್ಕೊಡಿ. ನಾನು ನಿಮ್ಗೆ ಕ್ವೆಶನ್ ಕೇಳ್ತಾ ಹೋಗ್ತೀನಿ. ನಮ್ ವೀಕ್ಷಕರಿಗೆ ಏನೇನ್ ಡೌಟ್ಸ್ ಇದೆಯೋ ಅದನ್ನೆಲ್ಲ ನೀವೇ ಕ್ಲಿಯರ್ ಮಾಡಿ ಕೊಡ್ಬೇಕು. ಡೆಫಿನೆಟ್ಲಿ. ಓಕೆ, ಇವಾಗ ಸೈಟ್ ಸರ್ವೆ ಮಾಡೋದಕ್ಕೆ ನಮ್ಗೆ ಟೋಟಲ್ ಸ್ಟೇಷನ್ ಬೇಕಾ ಸರ್? ಟೋಟಲ್ ಸ್ಟೇಷನ್ ಬರೋಕಿನ ಮುಂಚೆ ಈ ಹಳೆ ಕಾಲದಲ್ಲಿ ಡಂಪಿ ಲೆವೆಲ್ ಅಂತ ಇತ್ತು. ಸೊ ಡಂಪಿ ಲೆವೆಲ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಹಾರಿಜಾಂಟಲಿ ಸ್ಟೇಟ್ ಆಂಗಲ್ ಅಲ್ಲಿ ಸಿಗ್ತಾ ಇತ್ತು ನಮ್ಗೆ ಮೆಜರ್ಮೆಂಟ್. ಅದು ಒಂದು ಇಕ್ವಿಪ್ಮೆಂಟ್ ನಮ್ಮ ಸರ್ವೆ ಮಾಡ್ಬೇಕಾದ್ರೆ. ಸೊ ಅದು ನಮ್ಗೆ ಎಕ್ಸಾಕ್ಟ್ ಆಗಿ ಹಾರಿಜಾಂಟಲ್ ನಮ್ಗೆ ಲೆಂತ್ ಸಿಗ್ತಾ ಇತ್ತು. ಸೊ ಅದ್ರ ಅಪ್ಡೇಟೆಡ್ ವರ್ಷನ್ ಅಂತ ಬಂದಿದ್ದು ಥಿಯೋಡಲೈಟ್ ಅಂತ. ಸೊ ಥಿಯೋಡಲೈಟ್ ಅಂದವಾಗ ನಮ್ಗೆ ಹಾರಿಜಾಂಟಲಿನೂ ಮೂವ್ ಆಗ್ತಾ ಇತ್ತು, ವರ್ಟಿಕಲಿನೂ ಮೂವ್ ಆಗ್ತಾ ಇತ್ತು. ಬಟ್ ಆ ಥಿಂಗ್ಸ್ ಗಳನ್ನ ಕ್ಯಾರಿ ಮಾಡೋದಕ್ಕೆ ತುಂಬಾ ಕಷ್ಟನೂ ಆಗ್ತಾ ಇತ್ತು. ಸೊ ಇದನ್ನ ಅಪ್ಡೇಟೆಡ್ ವರ್ಷನ್ ಬಂದೆ ಟೋಟಲ್ ಸ್ಟೇಷನ್ ಅಂತ. ಟೋಟಲ್ ಸ್ಟೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಲೇಸರ್ ಲೈಟ್ ಅಲ್ಲಿ ಅಂದ್ರೆ ಲೇಸರ್ ಲೈಟ್ ಅಲ್ಲಿ to mm ಅಕ್ಯುರಸಿ. ಏನಾಗುತ್ತೆ, ಒಂದು ಲೇಸರ್ ಲೈಟ್ ಬಿಟ್ಬಿಟ್ಟು ನಾವು ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿದವಾಗ ಎಕ್ಸಾಂಪಲ್ 9 ಮೀಟರ್ 12 mm ಆ ತರ ನಮ್ಗೆ to mm ಅಕ್ಯುರಸಿ ಸಿಗೋದು ಟೋಟಲ್ ಸ್ಟೇಷನ್ ಅಲ್ಲಿ. ಅದು ಹಾರಿಜಾಂಟಲ್ ಆಗೂ ಮೂವ್ ಆಗುತ್ತೆ, ವರ್ಟಿಕಲ್ ಆಗೂ ಮೂವ್ ಆಗುತ್ತೆ, ಅಕ್ಯುರಸಿ ಒಳಗಡೆ ರಿಸಲ್ಟ್ ಸಿಗುತ್ತೆ. ಏನಾಗುತ್ತೆ, ಯಾವುದೇ ಒಂದು ಮಾರ್ಕಿಂಗ್ ಮಾಡುವಾಗ ಟೋಟಲ್ ಸ್ಟೇಷನ್ ನ ಯೂಸ್ ಮಾಡಿದ್ರೆ ಅಕ್ಯುರಸಿ ಚೆನ್ನಾಗಿರುತ್ತೆ ಅಂತ. ಓಕೆ, ಅದು to mm ಅದು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ. ನಾವ್ ಏನ್ ಆಟೋಕ್ಯಾಡ್ ಅಲ್ಲಿ ಡ್ರಾಯಿಂಗ್ಸ್ ಎಲ್ಲ ಮಾಡಿರ್ತೀವಿ, ಆ ಡ್ರಾಯಿಂಗ್ಸ್ ನ ಆ ಟೋಟಲ್ ಸ್ಟೇಷನ್ ಗೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಿದವಾಗ ಆ ಡ್ರಾಯಿಂಗ್ ನ ಎಕ್ಸಾಕ್ಟ್ ಸೈಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಯೂಸ್ ಮಾಡುವಂತ ಒಂದು ಸಾಧನ ಅಂದ್ರೆ ಅದು ಟೋಟಲ್ ಸ್ಟೇಷನ್. ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಮ್ಯಾನ್ಯುಯಲ್ ಆಗಿ ಟೇಪ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕಿಂತ ಈ ಟೋಟಲ್ ಸ್ಟೇಷನ್ ಡಿಫ್ರೆನ್ಸ್ ಏನು ಸರ್ ಇವೆರಡಕ್ಕೂ ಅಂತ ಬಂದಾಗ? ಈಗ ಏನಾಗುತ್ತೆ, 90 ಡಿಗ್ರಿ ಅದನ್ನ ಏನಪ್ಪ ಕರಿತೀವಿ ಅಂದ್ರೆ ಮೂಲೆ ಮಟ್ಟ ಅಂತ ಕರಿತೀವಿ. ಸೊ ಮೂಲೆ ಮಟ್ಟ ಮಾಡ್ಬೇಕಾದ್ರೆ ಒಬ್ಬ ಮೇಸ್ತ್ರಿ ಏನ್ ಮಾಡ್ತಾನೆ, ಎಲ್ಲಾ ಕಡೆನೂ ರಾಡ್ ಹೊಡೆದ್ಬಿಟ್ಟು ನಮಗೆ ಲೈನ್ ಡೋರಿ ಅಂತ ಬರುತ್ತೆ. ಸೊ ಲೈನ್ ಡೋರಿ ಕಟ್ಬಿಟ್ಟು ಮೆಜರ್ಮೆಂಟ್ ಮಾಡ್ತಿರ್ತಾನೆ. ಈಗ ನೀವೇ ಹೇಳಿ, ಟೇಪ್ ಹಿಡ್ಕೊಳ್ಳೋರು ಒಂದೊಂದ್ಸತಿ ಪ್ರೆಸ್ ಮಾಡೋ ಚಾನ್ಸಸ್ ಇರುತ್ತೆ, ಇನ್ನೊಬ್ರು ಲೂಸ್ ಆಗಿ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ ಇಂಚ್ ಅಲ್ಲೇ ಒಂದೊಂದ್ಸತಿ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣದಿಂದ ಆ ಇಂಚು ಈಗ ಒಬ್ನು ಜೋರಾಗಿ ಫುಲ್ ಮಾಡ್ದ, ಆಮೇಲೆ ಆ ಟೇಪ್ ಕೂಡ ಹೆಂಗಿರುತ್ತೆ ಅಂದ್ರೆ ಓವರ್ ದ ಪೀರಿಯಡ್ ಯೂಸ್ ಮಾಡ್ತಾ 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 ಏನಾಗುತ್ತೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಆ to mm ಅಕ್ಯುರಸಿ ನಮಗೆ ಮ್ಯಾನ್ಯುವಲ್ ಮೆಥಡ್ ಅಲ್ಲಿ ತುಂಬಾ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಓವರ್ಕಮ್ ಮಾಡಿ ನಮ್ಗೆ ಅಕ್ಯುರಸಿ, ಓರಿಯಂಟೇಶನ್ ಆಗಿರ್ಲಿ, ಕೆಲವೊಂದಿಷ್ಟು ಸತಿ ಏನೇನ್ ತಪ್ಪುಗಳಾಗುತ್ತೆ ಮ್ಯಾನ್ಯುವಲ್ ಮಾಡ್ಬೇಕಾದ್ರೆ ಎಲ್ಲಾ ತಪ್ಪುಗಳಿಗೆ
ಸಮಸ್ಯೆಗೆ ಪರಿಹಾರ ಅಂದ್ರೆ ಟೋಟಸ್ಟೇಷನ್ ಅಂತ ಹೇಳ್ಬೋದು. ಈಗ ಸೈಟ್ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಆ ಡಾಕ್ಯುಮೆಂಟ್ಸ್ ಈ ಮೆಜರ್ಮೆಂಟಿಗೂ ಮತ್ತೆ ಆಕ್ಚುಯಲ್ ಸೈಜ್ ಅಲ್ಲಿ ನಾವು ಅಲ್ಲಿ ಹೋಗಿ ಮಾಡಿದ ಮೆಜರ್ಮೆಂಟ್ಗೂ ಡಿಫ್ರೆನ್ಸ್ ಏನ್ ಬರುತ್ತೆ ಅಂತ. ಟೋಟಸ್ಟೇಷನ್ ಮಾಡಿದವಾಗ ಈ ಸಮಸ್ಯೆ ಬರೋದೇ ಇಲ್ಲ. ಈಗ ನಮ್ದು ಏನ್ ಆಟೋಕ್ಯಾಡ್ ಫೈಲ್ ಅಲ್ಲಿ ಅವ್ರು ಏನೇನ್ ಡಿಸೈನ್ ಮಾಡಿರ್ತಾರೆ, ಸ್ಟ್ರಕ್ಚರಲ್ ಡಿಸೈನರ್ ಕೊಟ್ಟಿರ್ತಾರೆ, ಅದನ್ನ ಆರ್ಕಿಟೆಕ್ಟ್ಸ್ ಕೂಡ ಓವರ್ಲ್ಯಾಪ್ ಮಾಡಿರ್ತಾರೆ. ಆ ಓವರ್ಲ್ಯಾಪ್ ಮಾಡಿರೋ ಡ್ರಾಯಿಂಗ್ ನೇ ನಾವು ಟೋಟಸ್ಟೇಷನ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆ ಟೋಟಸ್ಟೇಷನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ನಾವು ಆನ್ ಮಾಡಿದವಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಲೇಸರ್ ಲೈಟ್ ಅಲ್ಲಿ ನಮ್ಗೆ ಅಲ್ಲಿ ಪಾಯಿಂಟ್ ಇರೋದು ಗೊತ್ತಾಗುತ್ತೆ. ಸೊ ಹಿಂಗಾಗಿ ಯಾವುದೇ ಕಾರಣಕ್ಕೂ ಓರಿಯಂಟೇಷನ್ ಆಗ್ಲಿ ಏನು ಡ್ರಾಯಿಂಗ್ ಅಲ್ಲಿ ಇರುತ್ತಲ್ಲ ಅದು 100% ಆಗುತ್ತೆ ಸೈಟ್ ಅಲ್ಲಿ. ಅಂದ್ರೆ ನಾವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಡಿಫರೆನ್ಸ್ ಕಾಣಿಸೋದಿಲ್ಲ, ಏನು ಕಾಣಿಸಲ್ಲ, ಯಾವುದೇ ತರದ ಟೇಪ್ ಇಡೋ ನೆಸೆಸಿಟಿನೂ ಇಲ್ಲ. ಸೇಮ್ ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಹೇಗಿರುತ್ತೋ ಹಾಗೆ ಆಗುತ್ತೆ. ಓಕೆ ಸರ್, ಇವಾಗ ಟೋಟಲ್ ಸ್ಟೇಷನ್ ಅಲ್ಲಿ RL ಲೆವೆಲ್ ಅಂದ್ರೆ ಏನು ಸರ್? ಅದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತಾ? RL ಲೆವೆಲ್ ಅಂದ್ರೆ ಒಂದು ರೆಜಿಸ್ಟರ್ಡ್ ಲೆವೆಲ್ ಅಂತ, ಅಂದ್ರೆ ಈಗ ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಈಗ ನೀವು ಒಂದು ರೈಲ್ವೆ ಸ್ಟೇಷನ್ ಹೋದ್ರೆ ಎಲ್ಲಾ ರೈಲ್ವೆ ಸ್ಟೇಷನ್ ಬೋರ್ಡ್ ಕೆಳಗಡೆ ಒಂದು RL ಲೆವೆಲ್ ಬರ್ದಿರ್ತಾರೆ, ಅಥವಾ ಮೀನ್ ಸಿ ಲೆವೆಲ್ ಅಂತ ಕರಿತೀವಿ, MSL ಅಂತ ಬರ್ದಿರ್ತಾರೆ. ಸಮುದ್ರ ಮಟ್ಟದಿಂದ ನಮ್ಮ ಊರು ಎಷ್ಟು ಮಟ್ಟಿಗೆ ಹೈಟ್ ಇದೆ, ಎಲ್ಲಿ ಡೌನ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡೋದೇ MS ಅಂದ್ರೆ ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಈಗ ನಾವು ನಮ್ದು ಅಲ್ಲಿಂದ ಅಂದ್ರೆ ಒಂದು ಪಾಯಿಂಟ್ ಬೇಕಲ್ವಾ, ಎಲ್ಲಿಂದಾದ್ರೂ ಒಂದು ಸ್ಟಾರ್ಟ್ ಮಾಡ್ತೀವಿ, ಒಂದು ಪೆನ್ನಿಂದ ಬರೀತೀವಿ ಅಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ಆ ಸ್ಟಾರ್ಟಿಂಗ್ ಪಾಯಿಂಟ್ ನ, ಆ ಬೆಂಚ್ ಮಾರ್ಕ್ ನ ಫಿಕ್ಸ್ ಮಾಡೋದಕ್ಕೆ RL ಅಂತ ಕರೀತಾರೆ. ಸೊ ಅದನ್ನ ನಿಯರ್ ಬೈ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ. ಈಗ ಏನಾಗುತ್ತೆ, ಟೋಟಸ್ಟೇಷನ್ ತಂದ್ರಿ, ಒಂದೇ ದಿವಸ ಪಾಯಿಂಟ್ ಕೊಟ್ರಿ, ಓಕೆನಾ, ಎಲ್ಲ JCB ಬಂದು ಗುಡ್ಡಿ ತೋಡ್ಬಿಡ್ತು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನನಗೆ ಟೋಟಸ್ಟೇಷನ್ ಎಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹೌದು, ಕರೆಕ್ಟ್ ಅಲ್ವಾ? ಆ ರೀಸನ್ ಏನ್ ಮಾಡ್ತಾರೆ, ಅಕ್ಕಪಕ್ಕ ಇರೋ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಗೆ ಅದನ್ನ ಪಾಯಿಂಟ್ ಫಿಕ್ಸ್ ಮಾಡ್ಕೋತಾರೆ. ಪರ್ಮನೆಂಟ್ ಅಂದ್ರೆ ನಾಳೆ ಇರಬಾರ್ದು, ಅಂದ್ರೆ ಅದು ಒಂದ್ ಕಲ್ಲಿಗೆ ತಗೊಂಡಿರ್ತೀವಿ, ನೆಕ್ಸ್ಟ್ ಡೇ ಆ ಕಲ್ಲಿ ಎತ್ತಿಟ್ಬಿಟ್ರೆ ನಮ್ಗೆ ಮತ್ತೆ ಮೆಜರ್ಮೆಂಟ್ ಸಿಗಲ್ಲ. ಆ ರೀಸನ್ ಏನ್ ಮಾಡ್ತಾರೆ, ಅಲ್ಲಿ ಸುತ್ತಮುತ್ತ ಇರೋ ಒಂದು ಸ್ಟಾಗ್ನೆಂಟ್ ಪಾಯಿಂಟ್, ಒಂದ್ ತಿಂಗಳು 1.5 ತಿಂಗಳಾದ್ರೂ ಅದು ಎಲ್ಲೂ ಮೂವ್ ಆಗಲ್ಲ ಅನ್ನೋ ಒಂದು ಪಾಯಿಂಟ್ ಗೆ ನಾವು ಬೆಂಚ್ ಮಾರ್ಕ್ ಸೆಟ್ ಮಾಡ್ಕೊಂಡವಾಗ ಈ ಏನ್ ಎಕ್ಯುರೇಸಿ ಇರುತ್ತಲ್ಲ ಇನ್ನ 100% ಸಿಗುತ್ತೆ. ಸೊ ಇದು ಹಿಂಗಾಗಿ ಬೆಂಚ್ ಮಾರ್ಕ್ ಅನ್ನೋದೇನಿರುತ್ತೆ ಅದು ತುಂಬಾ ವ್ಯಾಲಿಡ್. ಇಂಪಾರ್ಟೆಂಟ್ ಆಗುತ್ತಾ ಮೇನ್ಲಿ? ಕನ್ಸ್ಟ್ರಕ್ಷನ್ ಅನ್ನೋದಕ್ಕಿಂತ ನೀವೇನ್ ನಾವು ಡ್ರಾಯಿಂಗ್ ಅಲ್ಲಿ ಇದೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಒಂದ್ಸತಿ ಫುಟಿಂಗ್ ಮಾರ್ಕಿಂಗ್ ತಗೋತಾರೆ, ಒಂದ್ಸತಿ ಏನಾಗುತ್ತೆ ಪ್ಲಿಂತ್ ಬಿಮಿಗ್ ತಗೋತಾರೆ, ಒಂದೊಂದ್ಸತಿ ಸ್ಲಾಬ್ ಲೆವೆಲ್ ಅಲ್ಲಿ ತಗೋತಿರ್ತಾರೆ, ಕಾಲಮ್ ಸ್ಟಾರ್ಟರ್ ಮಾರ್ಕಿಂಗ್ ತಗೋತಿರ್ತಾರೆ, ಪೆಡಸ್ಟಲ್ ಕಾಲಮ್ ಮಾರ್ಕಿಂಗ್ ಸ್ಟಾರ್ಟರ್ ತಗೋತಿರ್ತಾರಲ್ಲ, ಆ ಟೈಮ್ ಅಲ್ಲಿ ಈ ಬೆಂಚ್ ಮಾರ್ಕ್ ಇದ್ರೇನೆ ಎಲ್ಲಾನು ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ನಮ್ಗೆ ಟೋಟಲ್ ಸ್ಟೇಷನ್ ಸರ್ವೆ ಮಾಡೋದಕ್ಕೆ ಎಷ್ಟು ಟೈಮ್ ತಗೋಬಹುದು? ಒಂದು 30-40 ಸೈಟ್ ಅಂತ ಹೇಳಿದ್ರೆ ಹಾರ್ಡ್ಲಿ ಒಂದು 30 ನಿಮಿಷದಿಂದ 45 ನಿಮಿಷ. ಅವ್ರ ಬೆಂಚ್ ಮಾರ್ಕ್ ಸೆಟ್ ಮಾಡ್ಕೊಂಡ್ರು ಅಂದ್ರೆ 15-20 ನಿಮಿಷಕ್ಕೆನೆ ಕೆಲಸ ಮುಗಿದೋಗ್ಬಿಡುತ್ತೆ. ಇವಾಗ 40-60 ಆತರ ಎಲ್ಲ ಇದ್ದಾಗ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅನ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಬರ್ಡನ್ ಹೆಂಗ್ ಕಮ್ಮಿ ಮಾಡುತ್ತೆ ಅಂದ್ರೆ, ರೋಡ್ ವಿಡ್ತ್ ಎಷ್ಟಿದೆ, ಕೆಲವೊಂದಿಷ್ಟು ಸತಿ ಸೈಟ್ ಗಳು ಟಿಲ್ಟ್ ಆಗ್ಬಿಟ್ಟಿರತ್ತೆ. ಅಂದ್ರೆ ಈ ತರ ಇರುತ್ತೆ. ಈಗ ಇನ್ನೊಂದು ಪ್ರಾಬ್ಲಮ್ ನೀವು ನೋಡಿರ್ಬೋದು, ಎಲ್ಲಾ ಸೈಟ್ ಗಳು 30-40 ಇರಲ್ಲ. ಒಂದೊಂದ್ ಸತಿ ಟ್ರಪಿಜಾಯ್ಡಲ್ ಶೇಪ್ ಇರುತ್ತೆ. ನಮ್ದು 2 ಅಡಿ ಒಂದ್ ಕಡೆ ಬೆಳೆದಿದೆ, 1.5 ಅಡಿ ಇಲ್ಲಿ ಬೆಳೆದಿದೆ. ಒಂದೊಂದ್ ಕಡೆ 30 ಅಡಿ ಇರಲ್ಲ, 27 ಅಡಿ 3 ಇಂಚ್ ಇರುತ್ತೆ. ಸೊ ಈ ತರದ್ದು ಮೆಜರ್ಮೆಂಟ್ಸ್ ತಗೋಬೇಕಾದ್ರೆ ಆಡ್ ಸೈಟ್ ಅಲ್ಲಿ ನಾವು ಫುಟಿಂಗ್ ಮಾರ್ಕಿಂಗ್ ಮಾಡ್ಬೇಕಂದವಾಗ ಎಕ್ಯುರೆಸಿ ಕೊಡೋದೇ ಟೋಟಸ್ಟೇಷನ್. ಕಾರ್ನರ್ ಸೈಟ್ ಮತ್ತೆ ಕೆಲವೊಂದ್ ಸೈಟ್ ಎಲ್ಲ ಈ ತರ ಎಲ್ಲ ಸೈಡ್ ಎಲ್ಲ. ಸೊ ಅದನ್ನ ಏನ್ ಮಾಡುತ್ತೆ, ಅದಷ್ಟು ಮೆಜರ್ಮೆಂಟ್ ಮಾಡಿ ಬೌಂಡ್ರಿ ಫಿಕ್ಸಿಂಗ್ ಮಾಡಿ, ಅದು ಕೂಡ ನಮಗೆ ಒಂದು ಆಟೋಕ್ಯಾಡ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಲೇಔಟ್ ಸಿಕ್ಬಿಡತ್ತೆ. ನಮ್ಮ ಏನ್ ಆರ್ಕಿಟೆಕ್ಚರ್ ಪ್ಲಾನ್ ಇರುತ್ತೆ ಅದನ್ನ ಅದ್ರ ಮೇಲ್ಗಡೆ ಓವರ್ಲ್ಯಾಪ್ ಮಾಡಿದವಾಗ ಆ ಸೈಟ್ ಅಲ್ಲಿ ನಮ್ ಮನೆ ಹೆಂಗ್ ಕೂರ್ತಾ ಇದೆ. ಯಾಕಂದ್ರೆ ಯಾವುದೇ ಮನೆನ ಪಕ್ಕಾ 90 ಡಿಗ್ರಿ ಕಟ್ಬೇಕು. ಸೊ ಯಾಕಂದ್ರೆ ನಾವು ಸೈಟ್ ಕ್ರಾಸ್ ಇದೆ ಅಂತ ಬಿಲ್ಡಿಂಗ್ ಕ್ರಾಸ್ ಕಟ್ಟಕ್ ಆಗಲ್ಲ. ಸೊ ಮನೇನ 90 ಡಿಗ್ರಿ ಕಟ್ಬೇಕಾಗಿರೋದ್ರಿಂದ ಆ ಸೈಟ್ ಏನ್ ನಮ್ದು ಟೋಟಸ್ಟೇಷನ್ ಸರ್ವೆ ಮ್ಯಾಪ್ ಇರುತ್ತೆ ಅದ್ರ ಮೇಲ್ಗಡೆ ಏನ್ ಇವರು ವಾಸ್ತು ಪ್ರಕಾರವಾಗಿ ಪ್ಲಾನಿಂಗ್ ಮಾಡಿರ್ತಾರೆ ಅದನ್ನ ಓವರ್ಲ್ಯಾಪ್ ಮಾಡಿದವಾಗ ಅವ್ರಿಗೆ ಎಕ್ಸಾಕ್ಟ್ ಸೈಟ್ ಹೆಂಗಿದೆ, ಅದ್ರ ಮೇಲೆ ಅವ್ರ ಮನೆ ಹೆಂಗ್ ಬರ್ತಾ ಇದೆ ಕ್ಲಾರಿಟಿ ಸಿಗುತ್ತೆ. ಈಗ ಜನರಲ್ ಆಗಿ ನಾವು ಸರ್ವೆ ರಿಪೋರ್ಟ್ ನೋಡಿದಾಗ ಅದ್ರಲ್ಲಿ ಮೇನ್ಲಿ ಏನ್ ಗಮನಿಸಬೇಕಾಗಿರೋದು ನಾವು? ಒಂದು ರೋಡ್ ಬಿಡ್ತು. ಈಗ ಕೆಲವೊಂದಿಷ್ಟು ಸತಿ ಹೆಂಗಿರುತ್ತೆ ಅಂದ್ರೆ 30-40 ಅಂತ ಕೆಲವೊಂದಿಷ್ಟು ಲೇಔಟ್ ಡೆವಲಪರ್ ಗಳೆಲ್ಲ ಆತರ ಮಾಡಿದ್ರೆ, ಕೆಲವೊಂದಿಷ್ಟು ಈಗ BDA ಸೈಟೇ ತಗೊಳ್ಳಿ, 9 ಮೀಟರ್ ಬೈ 12 ಮೀಟರ್ ಅಂತ ಕೊಡ್ತಾರೆ. ಅವಾಗ ಏನಾಯ್ತು, ಒಂದ್ 6 ಇಂಚ್ ಕಮ್ಮಿ ಆಗ್ಬಿಡತ್ತೆ. 29ವರೆಗೆ 39ವರೆ. ಕೆಲವೊಂದಿಷ್ಟು ಜನದ್ದು 27 ಅಡಿ 4 ಇಂಚು ಫ್ರಂಟ್ ಇದ್ರೆ ಹಿಂದ್ಗಡೆ 43-11 ಇಂಚ್ ಇರುತ್ತೆ. ಸೊ ಈ ಇಂಚಸ್ ಕೂಡ ಅಕ್ಯುರಸಿ ಆಗಿ ಕೊಡುವಂತದ್ದು ಟೋಟಸ್ಟೇಷನ್. ನಮ್ಗೆ ಸೈಟ್ ಎಕ್ಸಾಕ್ಟ್ ಈಗ 3 ಸೈಡ್ ಮನೆ ಕಟ್ಬಿಟ್ಟಿದ್ರು ಅಂದ್ರೆ ಅವ್ರಿಗೆ ಉಳಿದಿರುವಂತ ಪ್ರಾಪರ್ ಜಾಗ ಸಿಗತ್ತೆ.
ಓಕೆ ಕೆಲವೊಂದಿಷ್ಟು ಸತಿ ಕಾರ್ನರ್ ಸೈಟ್ ಇದ್ದವಾಗ ಫ್ರಂಟ್ ಮೋರಿ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಆ ಮೋರಿ ಟು ಮೋರಿ ಎಳೆದವಾಗ ಎಷ್ಟು ಬರುತ್ತೆ, ಸೊ ಈ ಒಂದು ಕ್ಲಾರಿಟಿ ನಮ್ಗೆ ಟೋಟಲ್ ಸ್ಟೇಷನ್ ಸಿಗೋದ್ರಿಂದ ಸೈಟ್ ಏನಾದ್ರು ಟಿಲ್ಟ್ ಆಗಿದ್ರೆ, ರೋಡ್ ವಿಡ್ತ್ ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಅವ್ರ ಜಾಗ ಇದೆ ಅನ್ನೋದನ್ನ ತಿಳ್ಕೊಳಕ್ಕೆ, ಅಥವಾ ತುಂಬಾ ದೊಡ್ಡ ಜಾಗ ಇದ್ರು ಈಸಿಯಾಗಿ ಮೆಜರ್ ಮಾಡಕ್ಕೆ ಹೆಲ್ಪ್ ಆಗುವಂತ ಸಾಧನ ಅಂದ್ರೆ ಟೋಟಲ್ ಸ್ಟೇಷನ್. ಓಕೆ, ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇಟ್ಕೊಂಡಿರ್ತಾರೆ. ಸೊ ಟೋಟಲ್ ಇವಾಗ ಸರ್ವೆ ಮಾಡ್ಬೇಕಾದ್ರೆ ಅವ್ರು ಮ್ಯಾಂಡೇಟರಿ ಅಲ್ಲಿ ಇರ್ಲೇಬೇಕಾ? ಕೆಲವೊಂದಿಷ್ಟು ಸತಿ ಇದ್ರೆ ಒಳ್ಳೇದು, ಅವ್ರದ್ದು ಏನ್ ಎಕ್ಯುರಸಿ ಸಿಗ್ತಾ ಇದೆ ಅಂತ. ಈಗ ಪ್ರಾಪರ್ ಲೇಔಟ್ ಒಳಗಡೆ ಗೇಟೆಡ್ ಕಮ್ಯುನಿಟಿ ಒಳಗಡೆ ತಗೊಂಡವಾಗ ಇರ್ಬೇಕನ್ನೋ ನೆಸೆಸಿಟಿ ಏನ್ ಇರಲ್ಲ. ಈಗ ಆಡ್ ಸೈಟ್ ಇದ್ದವಾಗ ಅವ್ರು ಏನ್ ಬಂತು, ಈಗ ಡಾಕ್ಯುಮೆಂಟ್ ಅಲ್ಲಿ ಒಂದಿರುತ್ತೆ, ಸೈಟ್ ಅಲ್ಲಿ ಹೋದಾಗ 1 or 2 ಇಂಚಸ್ ಹೆಚ್ಚು ಕಮ್ಮಿ. ಅವ್ರು ಇದ್ರೆ ಒಳ್ಳೇದಲ್ವಾ ಸರ್ ಅಲ್ಲಿ ನೋಡೋದಕ್ಕೆ ಏನಂತ? 200% ಅವ್ರ ಮನೆ ಕಟ್ತಿರ್ತಾರೆ, ಅವ್ರು ಇದ್ದಷ್ಟು ಒಳ್ಳೇದೇ. ಹೌದು, ಅವ್ರು ಇದ್ದಷ್ಟು ಒಳ್ಳೇದೇ. ಆಗಿಲ್ಲ ಅಂದ್ರೂ ಭಯ ಬಿಡೋ ನೆಸೆಸಿಟಿ ಇರಲ್ಲ. ಓಕೆ, ಇವಾಗ ಯಾರಾದ್ರೂ ಆಗ್ಲಿ, ನಾನೇ ಆಗಿರ್ಲಿ ಒಂದ್ ಸೈಟ್ ತಗೊಂಡಿರ್ತೀನಿ ಅಂತ ಇಟ್ಕೊಂಡಿರ್ತೀನಿ ಬ್ಯಾಂಗ್ಳೂರಲ್ಲಿ ಇಲ್ಲ ನನಗ ಅದನ್ನ 20 ವರ್ಷದ ಮುಂಚೆ ಆಗ್ಲಿ ತಗೊಂಡ್ ಬಿಟ್ಟಿರ್ತೀನಿ. ಈಗ ನಾನು ಇಮಿಡಿಯೇಟ್ ನಾನು ಬೇರೆ ಕಡೆ ಹೋಗ್ಬಿಡ್ತೀನಿ. ಸೊ ಅವಾಗ ನಾನು ರಿಟರ್ನ್ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ನಾನು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೀರ, ಅಲ್ಲಿ ನಂದು ಯಾವ್ದೇ ರೀತಿ ಸೈಟ್ ಆಗ್ಲಿ ನಂಬರ್ಸ್ ಇರೋದಿಲ್ಲ, ಮತ್ತೆ ಕಲ್ಲು ಹಾಕಿರೋದು ಕೂಡ ಕಿತ್ಬಿಟ್ಟಿರ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಓಕೆ, ಒಳ್ಳೆ ಕ್ವಶನ್ ಕುಸುಮ. ಏನಾಗುತ್ತೆ, ಈಗ BDA ತಗೊಳ್ಳೋಣ. BDA ಅಲಾಟ್ಮೆಂಟ್ 2001 2002 ತಗೊಂಡಿರ್ತಾರೆ. ಇವತ್ತು 2026 ಅಂದ್ರೆ 25 ವರ್ಷ ಗ್ಯಾಪ್. ಅದು ಊರ್ ಆಚೆ ತಗೊಂಡಿರೋದ್ರಿಂದ ಏನಾಗುತ್ತೆ, ಅದು ಡೆವಲಪ್ಮೆಂಟ್ ಆಗಿಲ್ದೇನೋ ಇರ್ಬೋದು. ಈಗ ಅವ್ರಲ್ಲಿ ಹೋದವಾಗ ನೀನ್ ಹೇಳ್ದಂಗೆ ಎಲ್ಲ ಹಾಕಿರೋ ಕಲ್ಗಳು ಕಿತ್ತೋಗ್ಬಿಟ್ಟಿರುತ್ತೆ. ಇದು ಎಲ್ಲ ಹೋದವಾಗ ಈ ಟೋಟಲ್ ಸ್ಟೇಷನ್ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇಲ್ಲಿ ಒಂದ್ ಕಡೆ ರೋಡ್ ಇರುತ್ತೆ, ಇನ್ನೊಂದ್ ಕಡೆ ರೋಡ್ ಇರುತ್ತೆ. ಈ ರೋಡ್ ಎರಡು ರೋಡ್ ಮಧ್ಯೆ ನಮ್ಗೆ ಒಂದು ಸೈಟ್ ಲೇಔಟ್ ಮ್ಯಾಪ್ ಇರುತ್ತೆ. 10 ಸೈಟ್ ಇದಾನ, 11 ಸೈಟ್ ಇದಾನ ಅಂತ. ಸೊ ಅವಾಗ ಏನಾಗುತ್ತೆ, ಈ ರೋಡ್ ಲೆವೆಲ್ ಇಂದ ಈ ರೋಡ್ ಲೆವೆಲ್ ವರ್ಗು ಆ ಸೈಟ್ ಮ್ಯಾಪ್ ನ ಇಟ್ಕೊಂಡು ನಿಮ್ದು 4ನೇ ಸೈಟ್ ಆಗಿರ್ಬೋದು, 5ನೇ ಸೈಟ್ ಆಗಿರ್ಬೋದು ಅಂತ ನೀವು ಮೆಜರ್ಮೆಂಟ್ ಮಾಡ್ಕೊಂಡ್ ಬಂದವಾಗ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಏನು ಇರೋದೇ ಇಲ್ವಲ್ಲ ಸರ್? ನಮಗೆ ಲೇಸರ್ ಲೈಟ್ ಅಲ್ಲಿ ಇವರ ಡೈಮೆನ್ಷನ್ ಇಷ್ಟು, ಇವರ ಡೈಮೆನ್ಷನ್ ಇಷ್ಟು. ಸೊ ಸೈಟ್ ನಂಬರ್ 1 2 3 4 5 10 ಸೈಟ್ಸ್ ಇದ್ರೆ ಎರಡು ರೋಡ್ ಮಧ್ಯೆ 10 ಸೈಟ್ ನ ನಮಗೆ ಅರ್ಧ ಗಂಟೆಲಿ ಮೆಜರ್ಮೆಂಟ್ ಮಾಡ್ಕೊಟ್ಬಿಡತ್ತೆ. ಅವಾಗ ನೀವು ಅದನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ಬೋದು. ಅಕ್ಕಪಕ್ಕದವ್ರು ಬಂದವಾಗ್ಲೂ ನೀವು ತೋರ್ಸಕ್ ಬರುತ್ತೆ. ಓಕೆ, ಅದರಿಂದ ಅಷ್ಟು ಹೆಲ್ಪ್ ಆಗುತ್ತೆ ಅಂತ. 100%. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಈಗ ನೀವು ತಿಳ್ಕೊಬೇಕಾಗಿರೋ ವಿಷಯ ಅಥವಾ ವೀಕ್ಷಕರು ಅಂದ್ರೆ, ಈಗ BDA ಸೈಟ್ ಇರುತ್ತೆ, ಅವ್ರದ್ದು ಅದೇ ಹೇಳಿದ್ವಲ್ಲ, ಈ ತರ ಬಂದವಾಗ ಟೋಟಲ್ ಸ್ಟೇಷನ್ ಮಾರ್ಕಿಂಗ್ ಮಾಡಿದ್ಮೇಲೂ BDA ಹೋಗಿ ಲೆಟರ್ ಕೊಟ್ರೆ, ಸೊ ಸರ್ ನಮ್ದು ಈ ತರ ಆಗಿದೆ, ನಾವು ಮನೆ ಕಟ್ಬೇಕು ಅಂತಿದೀವಿ, ನಮ್ಮ ಸೈಟ್ ನ ಇನ್ನೊಂದ್ಸತಿ ಖಾತರಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶ ನಮಗಿದೆ ಅಂತ ಒಂದು ಲೆಟರ್ ಕೊಟ್ರೆ, BDA ಇಂಜಿನಿಯರ್ ಕೂಡ ಬಂದು ಅವ್ರ ಸೈಟ್ ನ ತೋರಿಸ್ತಾರೆ. ಸೇಮ್ ಇದೇ ಮೆಥಡ್ ಅಲ್ಲಿ ಮಾಡ್ಬಿಟ್ಟು ನಿಮ್ದು 4ನೇ ಸೈಟ್ ಇದೆ, ಇದು ನಿಮ್ದು ಬರುತ್ತೆ ಅಂತ. ಸೊ ಅವರು ಕೂಡ ಟೋಟಲ್ ಸ್ಟೇಷನ್ ಯೂಸ್ ಮಾಡ್ಬೋದು. ಓಕೆ, ಇವಾಗ ಟೋಟಲ್ ಸ್ಟೇಷನ್ ಸರ್ವೆ ಎಲ್ಲ ಮಾಡೋದಕ್ಕೆ ನಮ್ ಟೋಟಲ್ ಆಗಿ ಅಮೌಂಟ್ ಎಷ್ಟಾಗ್ಬೋದು ಅಂತ? ಓಕೆ, ಏನಾಗುತ್ತೆ ಅಂದ್ರೆ, ಟೋಟಲ್ ಸ್ಟೇಷನ್ ನ ಯಾರು ಪರ್ಚೇಸ್ ಅಂತೂ ಮಾಡಕ್ಕಲ್ಲ, ಯಾಕಂದ್ರೆ ಅದ್ ಮಾಡಿದವರು ಆಪರೇಟ್ ಮಾಡ್ತಿರ್ತಾರೆ. ಒಂದು ಸರ್ತಿ ಸರ್ವೇಯರ್ ಬಂದು ಸರ್ವೆ ಮಾಡಿದವಾಗ ಒಂದು 4 ರಿಂದ 5 ಸಾವಿರವರೆಗೂ ಖರ್ಚಾಗುತ್ತೆ. ಈಗ ಅವರು ಮೇಸ್ತ್ರಿನ, ಹೆಲ್ಪರ್ನ, ಎಲ್ಲ ಮಟೀರಿಯಲ್ ನ ಇಟ್ಕೊಂಡು ಅವ್ರು ಕ್ರಾಸ್ ಚೆಕ್ ಮಾಡ್ಕೊಂಡು ಕೂರೋದಕ್ಕೂ ಒಂದ್ 2-3 ಸಾವಿರ ಖರ್ಚಾಗ್ತಾ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಟೋಟಲ್ ಸ್ಟೇಷನ್ ಯೂಸ್ ಮಾಡಿದವಾಗ ಹೋಲ್ ಡೇ ಆಗುವಂತ ಟೈಮ್ ಸೇವ್ ಆಗೋದ್ರಿಂದ ಒಂದು 4 ರಿಂದ 5 ಸಾವಿರ ರೂಪಾಯಿವರೆಗೂ ಇರುತ್ತೆ. ಬಟ್ ಡಿಪೆಂಡ್ಸ್ ಆನ್ ದ ಏಜೆನ್ಸಿ. ಒಬ್ಬೊಬ್ರು 7 ಸಾವಿರ ಮಾಡ್ತಾರೆ, ಒಬ್ರು 8 ಸಾವಿರ ಮಾಡ್ತಾರೆ, ಒಬ್ರು 5 ಸಾವಿರಕ್ಕೆ ಮಾಡ್ತಾರೆ, 10 ಸಾವಿರಕ್ಕೆ ಮಾಡ್ತಾರೆ. ಆ ಏನ್ ಜಾಬ್ ವರ್ಕ್ ಹೆಂಗಿದೆ ಅದ್ರ ಮೇಲ್ಗಡೆ ಅದು ರೇಟ್ ವೇರಿಯೇಷನ್ ಆಗುತ್ತೆ. ಈಗ ಎಲ್ಲಾ ಸೈಟ್ಗಳು ಒಂದೇ ಡೈಮೆನ್ಷನ್ ಅಲ್ಲಿ ಇರುತ್ತಾ? ನಮಗೆ 100% ಇರಲ್ಲ. ನಾವು ಅವಾಗ್ಲೇ ಡಿಸ್ಕಷನ್ ಮಾಡಿದ್ವಲ್ಲ, ಈಗ ಏನಾಗುತ್ತೆ, ಇಲ್ಲೊಂದು ರೋಡ್ ಇರುತ್ತೆ, ಇಲ್ಲಿಂದ ಮೆಜರ್ಮೆಂಟ್ ಮಾಡ್ಕೊಂಡು 30-40 ಕೊಟ್ಕೊಂಡು ಹೋಗ್ತಾರೆ. ಲಾಸ್ಟ್ ಕಾರ್ನರ್ ಸೈಟ್ ಇರುತ್ತಲ್ಲ, ಅಲ್ಲಿ ಒಂದು 5 ಅಡಿ ಎಕ್ಸ್ಟ್ರಾನು ಸಿಗ್ಬೋದು ಅಥವಾ 5 ಅಡಿ ಕಮ್ಮಿನೂ ಸಿಗ್ಬೋದು. ಸೊ ಹಿಂಗಾಗಿ ಕಾರ್ನರ್ ಸೈಟ್ ಗಳು ಯಾವತ್ತು ಪಕ್ಕ 30-40 ಅಂತ ಕೂರಲ್ಲ. ಸೊ ಅಲ್ಲಿ ಏನಾಗುತ್ತೆ, ನಮ್ಗೆ ಒಂದ್ ಸ್ವಲ್ಪ ಆಡ್ ಸೈಟ್ ಅಂತ ಬರುತ್ತೆ. ಆಮೇಲೆ ಒಂದೊಂದು ಆಲ್ರೆಡಿ ಸಿಟಿ ಒಳಗಡೆ ಇರೋದು ಟ್ರಪೆಜಾಯ್ಡಲ್ ಶೇಪ್ ಅಲ್ಲಿ ಇರ್ಬೋದು, ಅಥವಾ ಎಷ್ಟೋ ಜನದ್ದು ಸೈಟ್ ಹಿಂದ್ಗಡೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ ಬಿಟ್ಟಿರುತ್ತೆ. ಸೊ ಈ ತರ ಇರೋದ್ರಿಂದ ನಾವು ಅದನ್ನ ಆಸ್ ಪರ್ ಮೆಜರ್ಮೆಂಟ್ ಅಂದ್ರೆ ನಮ್ಮ ಶುದ್ಧ ಕ್ರಯ ಪತ್ರ ಅಂತ ಏನ್ ಮಾತಾಡಿದ್ವಿ ಅದ್ರ ಪ್ರಕಾರ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಓಕೆ ಸರ್, ಇದುವರೆಗೂ ನಮ್ ಜೊತೆ ಕೂತಿಷ್ಟೊತ್ತವರೆಗೂ ನಮ್ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ಸೊ ಮತ್ತೊಂದು ಇನ್ಫಾರ್ಮೇಟಿವ್ ಒಳ್ಳೆ ಮಾಹಿತಿ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕುಸುಮಾ, ಥ್ಯಾಂಕ್ ಯು ಕೈಟ್ಸ್ ವೀಕ್ಷಕರೇ.
ಸೊ ನೀವು ಕೂಡ ನಂತರನೇ ಒಂದ್ ಒಳ್ಳೆ ಮಾಹಿತಿನ ತಿಳ್ಕೊಂಡಿದ್ದೀರಾ ಅಂತ ನಾನ್ ಭಾವಿಸ್ತೀನಿ. ಇದೇ ತರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಪೇಜಲ್ಲಿ ಬರ್ತಾನೆ ಇರುತ್ತೆ. ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂಡ್ ನಿಮ್ಗೆ ಏನಾದ್ರೂ ಇವಾಗ ಬ್ಯಾಂಗ್ಳೂರಲ್ಲಿ ಸೈಟ್ ಇದ್ದು ಮತ್ತೆ ಯಾರಿಗೆ ಕನ್ಸ್ಟ್ರಕ್ಷನ್ ಕೊಡ್ಬೇಕಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ದೀರಾ, ಮತ್ತೆ ರೈಟ್ ಟೈಮ್ ಅಲ್ಲಿ ರೈಟ್ ಕ್ವಾಲಿಟಿ ಅಂಡ್ ಗೈಡೆನ್ಸ್ ನ ಕೊಡ್ತಿದ್ದಾರೆ ನಮ್ಮ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಅವರು. ಸೊ ನೀವ್ ಯಾವುದೇ ರೀತಿ ಚಿಂತೆ ಇಲ್ದಲೆ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.